welcome back to my videos. Today's topic is about switch case. Switch case is an alternative form of if-else-if ladder. ನಾವು if-else-if ladderನ replace ಮಾಡೋಕ್ಕೆ switch caseನ ಯೂಸ್ ಮಾಡ್ತೀವಿ. It checks the multiple conditions and at last it finally executes one block of code. ಸೇಮ್ ನಾವು if-else-if ladderಲ್ಲಿ ಹೇಗೆ ಆಗುತ್ತೆ ಪ್ರೊಸೆಸ್ ಏನಾಗುತ್ತೆ ಸೇಮ್ ಅದೇ ಸ್ವಿಚ್ ಕೇಸಲ್ಲೂ ಆಗುತ್ತೆ. ಇವಾಗ ಸ್ವಿಚ್ ಕೇಸ್ದು ಒಂದು ಸಿಂಟ್ಯಾಕ್ಸ್ ಮಾಡೋಣ. ನಾನಿಲ್ಲಿ ಸ್ವಿಚ್ಚಲ್ಲಿ ಒಂದು ವೇರಿಯೇಬಲ್ ಇಲ್ಲ ಅಂದರೆ ಒಂದು ಕ್ಯಾರೆಕ್ಟರ್ನ ಪಾಸ್ ಮಾಡಿದಾಗ ಆ ಕ್ಯಾರೆಕ್ಟರ್ ಇಲ್ಲ ವೇರಿಯೇಬಲ್ ಏನಾದರೂ ಇಲ್ಲಿರೋ ಯಾವುದಾದ್ರೂ ಕೇಸಿಗೆ ಕೋಆರ್ಡಿನೇಟ್ ಆದರೆ ಆ ಕೇಸಲ್ಲಿರೋ ಕೋಡು ಎಕ್ಸಿಕ್ಯೂಟ್ ಆಗಿ ಬ್ರೇಕ್ ಆಗಿ ಎಕ್ಸಿಟ್ ಆಗುತ್ತೆ. ಇಲ್ಲಿ ಕ್ಯಾರೆಕ್ಟರ್ ವೇರಿಯೇಬಲ್ ಇಲ್ಲಿರೋ ಯಾವ ಕೇಸಿಗೂ ಕೋಆರ್ಡಿನೇಟ್ ಆಗಲಿಲ್ಲ ಅಂದರೆ ಡಿಫಾಲ್ಟ್ ಕೇಸಿಗೆ ಕಂಟ್ರೋಲ್ ಬಂದು ಅಲ್ಲಿರೋ ಕೋಡ್ನ ಎಕ್ಸಿಕ್ಯೂಟ್ ಮಾಡಿ ಬ್ರೇಕ್ ಮಾಡಿ ಪ್ರೋಗ್ರಾಮಿಂದನೇ ಎಕ್ಸಿಟ್ ಆಗುತ್ತೆ. if-else-if ಲ್ಯಾಡರಲ್ಲೂ ಅದೇ ಆಗೋದು. ನಮಗೆ ಇಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದರೆ ಅದರ ಕೋಡ್ ಎಕ್ಸಿಕ್ಯೂಟ್ ಆಗಿ ಎಕ್ಸಿಟ್ ಆಗುತ್ತೆ. ಈ ಕಂಡೀಷನ್ ಫಾಲ್ಸ್ ಆದರೆ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಿ ಎಕ್ಸಿಟ್ ಆಗುತ್ತೆ. ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ಇಲ್ಲಿ ನಾನು ಇಂಟ್ ಅಂತ ಡೇಟಾ ಟೈಪ್ ತಗೊಂಡು ಡೇ ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನಾವೀಗ ಡೇನ ಪ್ರಿಂಟ್ ಮಾಡಬೇಕು. ನಮಗೆ ಒಂದು ವೀಕಲ್ಲಿ 7 days ಇದ್ದಾವೆ ಅಂದಮೇಲೆ ನಾನು ಅದಕ್ಕೆ ಇಲ್ಲಿ 1 and 7 ಅಂತ ರೇಂಜ್ ತಗೊಂಡಿದ್ದೀನಿ. 1ರಿಂದ 7 ಒಳಗೆ ಯಾವುದಾದ್ರೂ ನಂಬರ್ ಕೊಟ್ಟರೆ ಡೇ ಸ್ಪೆಸಿಫಿಕ್ ಡೇ ನಮಗೆ ಪ್ರಿಂಟ್ ಆಗುತ್ತೆ. ಇಲ್ಲಿ ಸ್ವಿಚ್ಚಲ್ಲಿ ನಾನು ಡೇ ಅಂತ ಪಾಸ್ ಮಾಡಿದ್ದೀನಿ. ಇಲ್ಲಿ ನಾನು ಅಲ್ಲಿ ಎಂಟರ್ ಮಾಡಬೇಕಾದ್ರೆ ಒಂದು 6 ಅಂತ ಕೊಟ್ಟರೆ ಈಗ 6th ಡೇ ವೀಕಲ್ಲಿ 6th ಡೇ ಅದು ಅಂದರೆ ಸ್ಯಾಟರ್ಡೇ ಈಗ 6 ಅಂತ ಕೊಟ್ಟರೆ ಈ ಸ್ಯಾಟರ್ಡೆ ಅಂತ ಪ್ರಿಂಟ್ ಆಗಬೇಕು. ಈ ಪ್ರಿಂಟ್ ಆಗಿ ಬ್ರೇಕ್ ಆಗಿ ಪ್ರೋಗ್ರಾಮಿಂದ ಎಕ್ಸಿಟ್ ಆಗುತ್ತೆ. ನೋಡೋಣ ಈಗ. ಸ್ಯಾಟರ್ಡೆ ಅಂತ ಪ್ರಿಂಟ್ ಆಯಿತು. ಸಪೋಸ್ ಇಲ್ಲಿ ನಾನು 7ಗೆ ಮೀರಿ ಕೊಟ್ಟಿದ್ದೀನಿ ಅಂತ ಅಂದರೆ 8 ಕೊಡ್ತೀನಿ. ಆವಾಗ ನಮಗೆ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಯಾಕಂದರೆ ನಮಗೆ ಲಿಮಿಟ್ ಇರೋದು 1 to 7 ಅಷ್ಟೇ. 8 ಅನ್ನೋದು ಇಲ್ಲಿರೋ ಯಾವ ಕೇಸಿಗೂ ಎಕ್ಸಿಕ್ಯೂಟ್ ಆಗಲಿಲ್ಲ. ಅದಕ್ಕೆ ಡಿಫಾಲ್ಟ್ ಕೇಸ್ ನಮಗೆ ಎಕ್ಸಿಕ್ಯೂಟ್ ಆಯಿತು. ಅದು ಆದಮೇಲೆ ಇಲ್ಲಿ ಕೇಸ್ 1 ಅಂತ ಇದು 1 ಅನ್ನೋದು ಕಾನ್ಸ್ಟೆಂಟ್ ಅಂದ್ರೂ ಹೇಳ್ತೀವಿ, ಇಲ್ಲಾಂದರೆ ವ್ಯಾಲ್ಯೂ ಅಂತಲೇ. ಈ ಕೇಸ್ 1ನಲ್ಲಿ 1ನ ನಾವು ವ್ಯಾಲ್ಯೂ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಕಾನ್ಸ್ಟೆಂಟ್ ಅಂದ್ರೂ ಹೇಳ್ಬೋದು. ಟೋಟಲಾಗಿ ಇದನ್ನು ನಾವು ಕೇಸ್ ಕಾನ್ಸ್ಟೆಂಟ್ ಆರ್ ಕೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ಸ್ವಿಚ್ ಕೇಸಲ್ಲಿ ನಾವು ಕ್ಯಾರೆಕ್ಟರ್ನ ಮತ್ತು ಇಂಟೀಜರ್ನ ಅಷ್ಟೇ ಪಾಸ್ ಮಾಡೋಕ್ಕಾಗುತ್ತೆ, ಫ್ಲೋಟ್ನ ಪಾಸ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು.